ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಈತ ಝೊಮ್ಯಾಟೊ ಟೀ ಶರ್ಟ್ ಹಾಕೊಂಡು ಕೈಯಲ್ಲಿ ಒಂದು ಅನ್ನ ಸಾಂಬಾರ್ ಪ್ಯಾಕೆಟ್ ಹಿಡ್ಕೊಂಡು ಮನೆ ಬಾಗಿಲಿಗೆ ಬರ್ತಾನೆ. ಬಂದವನೇ ಕಾಲಿಂಗ್ ಬೆಲ್ ಹೊಡೆದು ಆರ್ಡರ್ ಬಂದಿದೆ ಅಂತಾನೆ. ಒಂದ್ ವೇಳೆ ಬಾಗಿಲು ತೆಗೆದ್ರೆ ನೀವು ಬಚಾವ್, ಇಲ್ದಿದ್ರೆ ಶಾಕ್ ಗ್ಯಾರಂಟಿ. ಝೊಮ್ಯಾಟೊ ಟೀ ಶರ್ಟ್ ಹಾಕೊಂಡು ಮನೆ ಲೂಟಿ. 78 ಮನೆ ದೋಚಿದ್ದ ಖತರ್ನಾಕ್ ಕದೀಮಾ ಅಂದರ್. ಈ ಫೋಟೋದಲ್ಲಿ ಕಾಣ್ತಾ ಇರೋ ಈತನ ಹೆಸರು ಪ್ರಕಾಶ್ ಅಲಿಯಾಸ್ ಬಾಲಾಜಿ. ಈತ 2005ರಿಂದ ಇದುವರೆಗೂ 78 ಮನೆಗಳನ್ನ ದೋಚಿ ಕೆಜಿ ಗಟ್ಟಲೆ ಚಿನ್ನ ಲೂಟಿ ಹೊಡೆದಿದ್ದ. ಹೀಗೆ HSR ಲೇಔಟ್ನಲ್ಲಿ ಸಾಲು ಸಾಲು ಮನೆ ಕಳ್ಳತನಗಳು ಆಗ್ತಿದ್ರಿಂದ ಅಲರ್ಟ್ ಆದ ಪೊಲೀಸರು ಪ್ರತ್ಯೇಕ ತಂಡ ರಚನೆ ಮಾಡಿದ್ರು. ಸಿಸಿಟಿವಿ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದಲ್ಲಿ ಪ್ರಕಾಶ್ ಎಂಬಾತನನ್ನ ಬಂಧನ ಮಾಡಲಾಗಿದೆ. 1 ಕೆಜಿಗೂ ಅಧಿಕ ಚಿನ್ನ ಪೊಲೀಸರಿಗೆ ಸಿಕ್ಕಿದ್ದು ಬೆಂಗಳೂರಿನ 15 ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ ವಿಚಾರ ಬಾಯ್ಬಿಟ್ಟಿದ್ದಾನೆ. ಖದೀಮಾ ಪ್ರಕಾಶ್ ಅಲಿಯಾಸ್ ಬಾಲಾಜಿ ಝೊಮ್ಯಾಟೊ ಟೀ ಶರ್ಟ್ ಹಾಕೊಂಡು ಕೈನಲ್ಲಿ ಅನ್ನ ಸಾಂಬಾರ್ ಹಿಡ್ಕೊಂಡು ಮನೆ ಬಾಗಿಲು ತಡ್ತಾ ಇದ್ದ. ಮನೆಯಿಂದ ಹೊರಕ್ಕೆ ಬಂದು ಏನಪ್ಪಾ ಅಂದ್ರೆ ರಾಂಗ್ ಅಡ್ರೆಸ್ ಅಂತ ವಾಪಸ್ ಹೋಗ್ತಿದ್ದ. ಒಂದು ವೇಳೆ ಡೋರ್ ಬೆಲ್ ಮಾಡಿದಾಗ ಯಾರು ಬಂದಿಲ್ಲ ಅಂದ್ರೆ ಕಳ್ಳತನ ಫಿಕ್ಸ್. ಡೋರ್ ಮುರಿಯದೆ ಕೀ ಓಪನ್ ಮಾಡಿ ಕಳ್ಳತನ ಮಾಡ್ತಿದ್ದ ಈ ಖದೀಮಾ. ಅಂಡರ್ ಕನ್ಸ್ಟ್ರಕ್ಷನ್ ಇರುವಂತಹ ಮನೆಗಳಲ್ಲಿ ಹೊಸದಾಗಿ ಅಳವಡಿಸುವಂತಹ ಲಾಕ್ಗಳನ್ನು ಯಾರು ಇಲ್ಲದೆ ಇದ್ದ ಕಡೆ ಇವರು ಹೋಗ್ಬಿಟ್ಟು ಅದರಿಂದ ಒಂದು ಬೀಗವನ್ನು ಒಂದು ಕೀ ಇವರು ಕಳ್ಳತನ ಮಾಡ್ಕೊಂಡು ಹೋಗ್ಬಿಡೋದು. ಗೃಹ ಪ್ರವೇಶ ಆದ ನಂತರ ಮನೆ ಒಳಗೆ ಹೋದಾಗ ಇವರು ನಾರ್ಮಲ್ ಆಗಿ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಇಲ್ಲದೆ ಇದ್ದಾಗ ಬೀಗ ತಗೊಂಡು ಹೋಗ್ಬಿಟ್ಟು ಮನೆಯನ್ನು ಓಪನ್ ಮಾಡಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ರೌಡಿ ಶೀಟರ್ ಮೂಲಕ ಕಳವು ಚಿನ್ನ ವಿಲೇವಾರಿ. ಹೊಸ ಮನೆಯ ಲಾಕ್ ಸಿಸ್ಟಮ್ ನಕಲು ದೋಖಾ. ಸುಮಾರು 17 ವಾರೆಂಟ್ಗಳು ಈತನ ಮೇಲಿದ್ರೂ ಪೊಲೀಸರಿಗೆ ಸಿಗದೆ ತಲೆಮರೆಸಿಕೊಂಡು ಓಡಾಡ್ತಿದ್ದ. 4 ತಿಂಗಳಲ್ಲಿ 2ನೇ ಬಾರಿ ಬಂಧನ ಆಗಿರೋ ಆರೋಪಿ ಜಾಮೀನಿನ ಮೇಲೆ ಹೊರಗಡೆ ಬಂದು ಮತ್ತದೇ ಕೃತ್ಯ ಮಾಡ್ತಿದ್ದ. ಹೊಸದಾಗಿ ಕಟ್ಟಿದ ಮನೆಗಳಿಗೆ ಲಾಕ್ ಸಿಸ್ಟಮ್ ಅಳವಡಿಕೆ ಮಾಡಲು ಹೋಗ್ತಿದ್ದ ಆರೋಪಿ ಮನೆ ಕೀ ನಕಲು ಮಾಡಿಕೊಂಡು ಬರ್ತಿದ್ದ. ಮನೆಯಲ್ಲಿ ಯಾರು ಇಲ್ಲದಿದ್ದಾಗ ನಕಲಿ ಕೀ ಮೂಲಕ ಲಾಕರ್ನಲ್ಲಿದ್ದ ಚಿನ್ನ ಹಾಗೂ ಹಣ ಕದ್ದು ಎಸ್ಕೇಪ್ ಆಗ್ತಿದ್ದ. ಕದ್ದ ಮಾಲನ್ನ ರೌಡಿ ಶೀಟರ್ಗಳಾದ ಅನಿಲ್ ಹಾಗೂ ಯಶವಂತ್ ಮೂಲಕ ಮಾರಾಟ ಮಾಡ್ತಿದ್ದ. ಈತನ ಮಾಹಿತಿ ಮೇರೆಗೆ ರೌಡಿ ಶೀಟರ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಸುಮಾರು 17 ಪ್ರಕರಣಗಳಲ್ಲಿ ಅವರು ಕಳವು ಮಾಡಿದಂತ ಮಾಲ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. 78 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಸುಮಾರು ಸಲ ದಸ್ತಗಿರಿ ಮಾಡಿ ಇದೇ ವರ್ಷದಲ್ಲಿ ಇದು 2ನೇ ಸಲ ಇವರನ್ನು ದಸ್ತಗಿರಿ ಮಾಡ್ತಾ ಇರೋದು. ಮತ್ತೆ ಈಗಾಗಲೇ ಇವನ ವಿರುದ್ಧ ಟೋಟಲ್ 17 ವಾರೆಂಟ್ಗಳು ಪೆಂಡಿಂಗ್ ಇತ್ತು. ಪೊಲೀಸರಿಗೆ ದೊಡ್ಡ ತಲೆನೋವಾಗಿದ್ದ ಖತರ್ನಾಕ್ ಮನೆ ಕಳ್ಳ ಪ್ರಕಾಶ್ ಅಲಿಯಾಸ್ ಬಾಲಾಜಿ ಕೊನೆಗೂ ಪೊಲೀಸರ ಅತಿಥಿಯಾಗಿದ್ದಾನೆ. ತನಿಖೆ ವೇಳೆ ಇದುವರೆಗೂ 78 ಮನೆಗಳನ್ನ ಕದ್ದಿರೋ ಬಗ್ಗೆ ಬಾಯ್ಬಿಟ್ಟಿದ್ದು 16 ಕೆಜಿ ಚಿನ್ನಾಭರಣ ಕಳುವು ಮಾಡಿದ್ದಾನೆ. ಸದ್ಯ 2 ಕೆಜಿ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಎಲೆಕ್ಷನ್ ಹತ್ತಿರ ಬರ್ತಿದ್ದಂತೆ ನಗರದಲ್ಲಿರೋ ಪೊಲೀಸರು ಫುಲ್ ಅಲರ್ಟ್ ಆಗ್ತಿದ್ದಾರೆ. ತಮ್ಮ ಲಿಮಿಟ್ಸ್ ನಲ್ಲಿರೋ ಪ್ರತಿ ರೌಡಿಗಳ ಮೇಲೆ ನಿಗಾ ಇಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ರೌಡಿಗಳ ಮನೆ ಬಾಗಿಲಿಗೆ ಹೋಗಿ ಬಿಸಿ ಮುಟ್ಟಿಸುತ್ತಿದ್ದಾರೆ. ಇದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. 5,000 ರೌಡಿಗಳಿಗೆ ಪೊಲೀಸರಿಂದ ನೋಟಿಸ್. 500ಕ್ಕೂ ಹೆಚ್ಚು ರೌಡಿಗಳ ಮನೆ ಮೇಲೆ ಖಾಕಿ ರೇಡ್. ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ ಪೊಲೀಸರು ಕಂಪ್ಲೀಟ್ ಅಲರ್ಟ್ ಆಗ್ತಿದ್ದು, ನಿನ್ನೆಯಷ್ಟೇ 500ಕ್ಕೂ ಹೆಚ್ಚು ರೌಡಿಗಳ ಮನೆಗಳ ಮೇಲೆ ಪೊಲೀಸರು ದಾಳಿ ಮಾಡಿದ್ರು. ಇದೀಗ ಆಗ್ನೇಯ ವಿಭಾಗದ ಸುಮಾರು 100ಕ್ಕೂ ಹೆಚ್ಚು ರೌಡಿಗಳ ಮನೆ ಮೇಲೆ ರೇಡ್ ಮಾಡಲಾಗಿದೆ. ಆಡುಗೋಡಿ, ತಿಲಕ್ ನಗರ, HSR ಲೇಔಟ್, ಪರಪ್ಪನ ಅಗ್ರಹಾರ, ಕೋರಮಂಗಲ ಸೇರಿದಂತೆ ಹಲವು ಕಡೆ ದಾಳಿ ಮಾಡಿ ಖುದ್ದು ಡಿಸಿಪಿ CK ಬಾಬಾ ರೌಡಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಪೊಲೀಸರ ವಾರೆಂಟ್ ಇದ್ರೂ ರೌಡಿಗಳು ನಾಪತ್ತೆಯಾಗಿದ್ದು, ಮನೆಯಲ್ಲಿ ಮಾರಕಾಸ್ತ್ರ ಸಿಕ್ಕವರನ್ನ ತಕ್ಷಣವೇ ವಶಕ್ಕೆ ಪಡೆಯಲಾಗಿದೆ. ಇದೇ ವೇಳೆ ಕೆಲವು ಬೈಕ್ ಕಳ್ಳರು ಸಿಕ್ಕಿಬಿದ್ದಿದ್ದಾರೆ. ಇಲ್ಲಿವರೆಗೆ ಅಂಕಿಅಂಶಗಳು ಹೇಳಬೇಕು ಅಂದರೆ ನಮಗೆ ಟೋಟಲ್ ಒಂದಿಷ್ಟು ಮೆಜಾರಿಟಿ ಒಂದು NBW ವಾರಂಟ್ ಆಸಾಮಿಗಳಂತ ನಾವೇನು ಹೇಳ್ತೀವಿ, ವಾರಂಟ್ ಆಗಿ ಸಿಗದೇ ಇರೋರು ಒಂದಿಷ್ಟು ಜನ.
ಇಲ್ಲಿಯವರೆಗೆ ಒಂದು 15 ತನಕ ನಮಗೆ ವಾರಂಟ್ ಆಸಾಮಿಗಳು ಸಿಕ್ಕಿದ್ದಾರೆ. ಅದಾದ ನಂತರ ಯಾರು ಕೆಲವೊಂದಿಷ್ಟು ಮನೆಗಳಲ್ಲಿ ರೌಡೀಸ್ ಮನೆಗಳಲ್ಲಿ ಮತ್ತು MOB ಮನೆಗಳಲ್ಲಿ ಮಾರಕಾಸ್ತ್ರಗಳು ನಮಗೆ ಸಿಕ್ಕಿದ್ದಾವೆ. ಅವ್ರದ್ದು ಕೂಡ ಇವಾಗ ಪ್ರಕರಣ ದಾಖಲೆ ಮಾಡ್ತೀವಿ. ಇಲ್ಲಿ ಗೂಂಡಾ ಕಾಯ್ದೆಯಡಿ 27 ನಟೋರಿಯಸ್ ಅರೆಸ್ಟ್. ಚುನಾವಣೆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಠಾಣಾ ವ್ಯಾಪ್ತಿಯಲ್ಲೂ ಕೇಂದ್ರೀಯ ತಂಡಗಳು ಮತ್ತು ಸ್ಥಳೀಯ ಪೊಲೀಸರು ರೂಟ್ ಮಾರ್ಚ್ ಮಾಡುತ್ತಿದ್ದು, ಇಲ್ಲಿವರೆಗೂ 176 ಕಡೆ ರೂಟ್ ಮಾರ್ಚ್ ಮಾಡಲಾಗಿದೆ. 5,000 ರೌಡಿಗಳ ಮೇಲೆ ವಾರೆಂಟ್ ಜಾರಿ ಮಾಡಲಾಗಿದೆ. ಪದೇ ಪದೇ ಕ್ರೈಂನಲ್ಲಿ ಭಾಗಿಯಾಗ್ತಾ ಇದ್ದ 27 ರೌಡಿಗಳ ಮೇಲೆ ಗೂಂಡಾ ಆಕ್ಟ್ ಹಾಕಲಾಗಿದೆ. ಗಡೀಪಾರು ಪ್ರಕ್ರಿಯೆ ಸಹ ಶುರುವಾಗಿದ್ದು, ಹಂತ ಹಂತವಾಗಿ ಗಡೀಪಾರು ಮಾಡಲಾಗುತ್ತೆ. ಹೀಗಂತ ನಗರ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಮಾಹಿತಿ ಕೊಟ್ಟಿದ್ದಾರೆ. ಸುಮಾರು 27 ಜನ ವ್ಯಕ್ತಿಗಳ ವಿರುದ್ಧ 1122 ಇಂದ ಲಾಸ್ಟ್ 1 year 4 months ಅಲ್ಲಿ 27 ಜನ ವ್ಯಕ್ತಿಗಳ ವಿರುದ್ಧ ಗೂಂಡಾ ಆಕ್ಟ್ ಅಡಿಯಲ್ಲಿ ನಾವು ಬಂಧನ ಆದೇಶಗಳನ್ನು ಮಾಡಿದ್ವಿ. ಇನ್ನು ಕೆಲಸ ಮುಂದುವರಿತಾ ಇದೆ. ಚುನಾವಣೆ ಹತ್ತಿರ ಆಗ್ತಿದ್ದ ಹಾಗೆ ರೌಡಿ ಪಟಾಲಂಗೆ ಪೊಲೀಸರು ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಕೆಲವರು ಚುನಾವಣೆ ವೇಳೆ ಪೊಲೀಸರ ಸಹವಾಸ ಬೇಡ ಅಂತ ನಗರ ಬಿಟ್ರೆ, ಇನ್ನೂ ಕೆಲವರು ಮನೆಯಿಂದ ಹೊರಗಡೆನೆ ಬರ್ತಾ ಇಲ್ಲ ಅನ್ನೋ ಮಾಹಿತಿಯೂ ಇದೆ. ಆದ್ರೆ ಚುನಾವಣೆ ವೇಳೆ ಮಾತ್ರ ಯಾಕೆ? ಯಾವಾಗ್ಲೂ ಹೀಗೆ ಇದ್ರೆ ಒಳ್ಳೇದಲ್ವಾ ಅಂತಿದ್ದಾರೆ ಜನ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.